ಸಾರಿಗೆ ಸಚಿವ ವರ್ಸಸ್ ಉದ್ಯಮಿ ಮೋಹನ್ ದಾಸ್ ಪೈ ಏನಿದ್ದಾರೆ ಇವರಿಬ್ಬರ ಮಧ್ಯೆ ಮಾತಿನ ದಾಳಿ ನಡೀತಾ ಇದೆ, ವಾಗ್ವಾದ ನಡೀತಾ ಇದೆ. ಬೆಂಗಳೂರಿನಲ್ಲಿ ಶುರುವಾಯಿತು ಈಗ ಬಸ್ ವಾರ್. ಮಾತನಾಡ್ತಾ ಇದ್ದಾರೆ ಮೋಹನ್ ದಾಸ್ ಅವರು ಒಂದು ಆರೋಪವನ್ನು ಮಾಡಿದ, ಅದಕ್ಕೆ ಸವಾಲ್ ಕೂಡ ಹಾಕಿದ್ದಾರೆ ಸಾರಿಗೆ ಸಚಿವರು. ಹೌದಾ, ಹೆಂಗೆ ಹೇಳ್ತೀರಾ ನೀವು, ಬನ್ನಿ ಹಾಗಾದ್ರೆ ಅಂತ ಕರೆದಿದ್ದಾರೆ. ಬಸ್ ವಾರ್ ಶುರುವಾಗ್ತಾ ಇದೆ ಬೆಂಗಳೂರಿನಲ್ಲಿ. ಉದ್ಯಮಿ ಮೋಹನ್ ದಾಸ್ ಪೈಗೆ ಸಚಿವ ರಾಮಲಿಂಗಾರೆಡ್ಡಿ ಕೌಂಟರ್ ಕೊಟ್ಟಿದ್ದಾರೆ. ಧೈರ್ಯವಿದ್ದರೆ ನೀವು ಚರ್ಚೆಗೆ ಬನ್ನಿ ಅಂತ ಕರಿತಾ ಇದ್ದಾರೆ. ಬನ್ನಿ, ಸುಮ್ಮನೆ ಆರೋಪ ಮಾಡೋದಲ್ಲ, ಟ್ವೀಟ್ ಅನ್ನು ಮಾಡೋದು ಬಿಟ್ಟು ನೀವು ನೇರವಾಗಿ ಮುಖಾಮುಖಿಯಾಗಿ ಚರ್ಚೆ ಮಾಡೋಣ ಬನ್ನಿ ಅಂತ ಹೇಳಿ ಸವಾಲು ಹಾಕಿದ್ದಾರೆ ರಾಮಲಿಂಗಾರೆಡ್ಡಿ. ಖಾಸಗಿ ಬಸ್ಗಳಿಗೆ ಅವಕಾಶ ಕೊಡಿ ಅಂತ ಪೈ ಕೇಳ್ಕೊಂಡಿದ್ರು. ಸಾರ್ವಜನಿಕ ಸಾರಿಗೆಯಲ್ಲಿ ನೀವು ವಿಫಲರಾಗಿದ್ದೀರಿ ಅಂತ ನೇರವಾಗಿ ವಾಗ್ದಾಳಿ ಮಾಡಿದ್ರು. ನಿಮ್ಮನ್ನೆಲ್ಲ ಪ್ರಶ್ನೆಗಳಿಗೆ ಏನಿದ್ರು ಇತ್ತಲ್ಲ, ಅದಕ್ಕೆ ಉತ್ತರಿಸೋಕೆ ನಮ್ಮ BMTCಯ MDನೇ ಸಾಕು ಸ್ವಾಮಿ, ನಾವು ಯಾಕೆ ಬೇಕು, ನೀವು ಲಾಭ ನಷ್ಟ ನೋಡ್ತೀರಾ, ನಾನು ಕೋಟ್ಯಂತರ ಜನರ ಒಳಿತನ್ನು ನೋಡ್ತೀವಿ. 30% ಮಾರ್ಗಗಳು ನಷ್ಟದಲ್ಲಿದ್ದರೂ ಕೂಡ ಬಸ್ ಓಡಿಸೋಕ್ಕಾಗ್ತಾ ಇಲ್ಲ, ಹಳ್ಳಿಗರ ಹಿತವೇ ನಮಗೆ ಮುಖ್ಯ ಅಂತ ಹೇಳಿ ತಿರುಗೇಟು ಕೊಟ್ಟಿದ್ದಾರೆ. ಬಿಜೆಪಿಯವರನ್ನ ಯಾಕೆ ಪ್ರಶ್ನಿಸ್ತಿಲ್ಲ ನೀವು? 2019ರಿಂದ 23ರ ಅವಧಿಯಲ್ಲಿ ಹೊಸ ಬಸ್ಸು ಬಂದಿರುವಾಗ ಯಾಕೆ ಪ್ರಶ್ನೆ ಮಾಡಲಿಲ್ಲ ನೀವು? ಮೋಹನ್ ದಾಸ್ ಪೈಗೆ ಸಚಿವ ರಾಮಲಿಂಗಾರೆಡ್ಡಿ ಪ್ರಶ್ನೆ ಮಾಡ್ತಾ ಇದ್ದಾರೆ, ನಮ್ಗೆ ಯಾಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಅವ್ರನ್ನ ಕೇಳ್ಕೊಳ್ಳಿ. ಬೆಂಗಳೂರಿನ ರಸ್ತೆ ಗುಂಡಿ ವಿಚಾರದಿಂದ ಶುರುವಾದಂತಹ ಜಟಾಪಟಿ ಇದು ಈಗ ಸಾರ್ವಜನಿಕ ಸಾರಿಗೆಯತ್ತ ತಿರುಗ್ತಾ ಇದೆ, ವಾಕ್ಸಮರಕ್ಕೆ ಕಾರಣವಾಗ್ತಾ ಇದೆ. ಯಾರ ಸವಾಲು ಯಾರು ಸ್ವೀಕರಿಸ್ತಾರೆ, ಯಾರು ಹಾಕಿದೀನಿ ಯಾರು ಸ್ವೀಕರಿಸ್ತಾರೆ ಸವಾಲು? ಮೋಹನ್ ದಾಸ್ ಪೈ ಮತ್ತು ಸಚಿವರ ನಡುವಿನ ಫೈಟ್ ಏನಾಗುತ್ತೆ, ಇಲ್ಲಿ ತಲುಪುತ್ತೆ. ಸಾರಿಗೆ ಇಲಾಖೆ ಏನಿದೆ ಮತ್ತು ಅದರ ಮಂತ್ರಿಗಳೇನಿದ್ದಾರೆ ಆ ವಿಚಾರವಾಗಿ ಮಾತನಾಡ್ತಾರೆ. ಇದು ಬಸ್ ವಾರ್ ಆಗಿ ಬದಲಾಗ್ತಾ ಇದೆ. ಉದ್ಯಮಿ ಒಬ್ಬರು ಮಾತನಾಡ್ತಾ ಇದ್ದಾರೆ, ಮೋಹನ್ ದಾಸ್ ಪೈ ಅವರು ಹೇಳ್ತಾ ಇದ್ದಾರೆ, ನೋಡಿ ಬೆಂಗಳೂರಿನಲ್ಲಿ ಬಸ್ಗಳು ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಇಲ್ಲ, ಹಾಗೆ ಈಗ ಅದು ಇದಂತ ಮಾತನಾಡಿದರು. ಅದಕ್ಕೆ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ದಾರೆ, ಸುಮ್ಮನೆ ಅಲ್ಲಿ ಎಲ್ಲೋ ಕೂತ್ಕೊಂಡು ನೀವು ಟ್ವೀಟ್ ಮಾಡೋದಲ್ಲ, ನಿಮಗೆ ಧೈರ್ಯ ಇದ್ದರೆ, ನಿಜವಾಗಿಯೂ ಕೂಡ ನಿಮಗೆ ಮಾತನಾಡಬೇಕು, ವಿಚಾರಗಳನ್ನು ತಿಳಿದುಕೋಬೇಕು ಅನ್ನೋದಿದ್ದರೆ ಬನ್ನಿ ಚರ್ಚೆಗೆ. ಫೋನಲ್ಲಿ ಕೂಡ ಅಲ್ಲ, ಎಲ್ಲೂ ಅಲ್ಲ, ನೇರವಾಗಿ ಬನ್ನಿ, ಮುಖಾಮುಖಿಯಾಗಿ ಕೂತ್ಕೊಂಡು ಎದುರಲ್ಲೇ ಕೂತ್ಕೊಂಡು ಮಾತನಾಡೋಣ, ಚರ್ಚೆ ಮಾಡೋಣ, ಧೈರ್ಯವಿದ್ರೆ ಬರ್ರಿ ಅಂತ ಹೇಳಿ ಸವಾಲು ಹಾಕಿದ್ದಾರೆ ರಾಮಲಿಂಗಾರೆಡ್ಡಿ. ಖಾಸಗಿ ಬಸ್ಗಳಿಗೆ ಅವಕಾಶವನ್ನು ಕೊಡಿ ಅಂತ ಪೈ ಟ್ವೀಟನ್ನು ಮಾಡಿರ್ತಾರೆ. ಯಾಕಂದರೆ ಗೌರ್ಮೆಂಟ್ ಬಸ್ಗಳು ಸರಿಯಾದ ವ್ಯವಸ್ಥೆ ಇಲ್ಲ, ಹಾಗೆ ಹೀಗೆ ಅಂತ ಟೀಕೆ ಮಾಡಿರ್ತಾರೆ. ಅದಕ್ಕೆ ರಾಮಲಿಂಗಾರೆಡ್ಡಿ ಸರಿಯಾಗಿಯೇ ಹೇಳಿದ್ದಾರೆ, ಬನ್ನಿ ಮಾತಾಡೋಣ, ಸವಾಲು ಆಗ್ತಾ ಇದ್ದೀನಿ, ನಿಮಗೆ ಧೈರ್ಯ ಇದೆಯಾ, ನಿಮಗೆ ಚರ್ಚೆ ಮಾಡ್ತೀರಾ ಬಂದು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಾರ್ವಜನಿಕ ಸಾರಿಗೆಯಲ್ಲಿ ನೀವು ವಿಫಲರಾಗಿದ್ದೀರಿ ಅಂತ ನೇರವಾಗಿ ವಾಗ್ದಾಳಿಯನ್ನು ನಡೆಸಿದ್ರು ಇಲಾಖೆಗೆ, ಮಂತ್ರಿಗಳಿಗೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಕೋಪ ಮಾಡ್ಕೊಂಡಿದ್ದಾರೆ. ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲು BMTCಯ MD ಏನಿದ್ದಾರೆ ಅವರು ಸಿದ್ಧರಾಗಿದ್ದಾರೆ. ನಾನು ಸಚಿವ ಬರಬೇಕಂತ ಏನಿಲ್ಲ, ಅವರೇ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ನೀವು ಲಾಭ ನಷ್ಟ ನೋಡ್ತೀರಾ, ನಾವು ಕೋಟಿ ಜನರ ಸೇವೆಯನ್ನು ಮಾತ್ರ ನೋಡ್ತೀವಿ ಅಂತ ರೆಡ್ಡಿ ತಿರುಗೇಟು ಕೊಡ್ತಾರೆ. ನಿಮಗೆ ಲಾಭ ಮುಖ್ಯ, ಆದರೆ ನಮಗೆ ಜನರ ಸೇವೆ, ಅವರ ಒಂದು ಸುರಕ್ಷತೆ, ಇವೆರಡೂ ಕೂಡ ನಮಗೆ ಮುಖ್ಯ ಆಗುತ್ತೆ. 30% ಮಾರ್ಗಗಳು ನಷ್ಟದಲ್ಲಿದ್ದರೂ ಕೂಡ ಬಸ್ ಓಡಿಸ್ತೇವೆ ನಾವು, ನಮಗೆ ನಷ್ಟ ಆಗುತ್ತೆ ಅಂತ ನಾವು ಯಾವ ಬಸ್ಗಳನ್ನು ಕೂಡ ನಿಲ್ಲಿಸೋದಿಲ್ಲ. ಹಳ್ಳಿಗರ ಹಿತ ಏನಿದೆ ಅದು ನಮಗೆ ಮುಖ್ಯ ಆಗುತ್ತೆ. ನಾವು ಅವರಿಗೆ ಸೌಲಭ್ಯವನ್ನು ಕೊಡಬೇಕು, ಅನುಕೂಲ ಮಾಡಿಕೊಡ್ಬೇಕು ಓಡೋಕ್ಕೆ. ಬರೀ ಲಾಭಕ್ಕೋಸ್ಕರ ನೋಡುವಂಥದ್ದಲ್ಲ ನಮ್ಮ ಸಾರಿಗೆ ಇಲಾಖೆ. ನಾವು ಅದಕ್ಕೋಸ್ಕರ ಕೂಡ ನಡೆಸ್ತಾ ಇಲ್ಲ, ನಷ್ಟದಲ್ಲಿದ್ದರೂ ಕೂಡ ನಡೆಸ್ತೀವಿ. ಯಾಕಂದರೆ ನಾವು ಜನರಿಗೆ ಸೇವೆ ಮಾಡಬೇಕಂತ ಬಂದಿದ್ದೀವಿ. ನಿಮ್ಮ ಥರ ಬರೀ ಲಾಭವನ್ನು ನೋಡಿಕೊಂಡು ಬಂದಿಲ್ಲ. ನಮ್ಮನ್ನು ಪ್ರಶ್ನೆ ಮಾಡ್ತೀರಾ ಅಂದರೆ ನೀವು BJPಯವರಿದ್ದಾಗ ಯಾಕೆ ಪ್ರಶ್ನೆ ಮಾಡಲಿಲ್ಲ? 2019ರಿಂದ 23ರ ತನಕ ಆ ಅವಧಿಯಲ್ಲಿ ಬಸ್ ವಿಚಾರವಾಗಿ ನೀವು ಯಾಕೆ ಸುಮ್ಮನೆ ಇದ್ರಿ? ಬಸ್ಗಳು ಬರ್ತಾ ಇರಲಿಲ್ಲ ಕೆಲವು ಕಡೆ. ಮೋಹನ್ ದಾಸ್ ಪೈಗೆ ರಾಮಲಿಂಗಾರೆಡ್ಡಿ ಪ್ರಶ್ನೆ ಮಾಡ್ತಿದ್ದರೆ ನೀವು ಕೇಳಬೇಕಾಗಿತ್ತು. ಆಗ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ವಿಚಾರ ಏನಿದೆ ಅವಾಗಿಂದ ಕೂಡ ಈ ಒಂದು ವಿಚಾರ ಶುರುವಾಯಿತು. ಮತ್ತೆ ಇದು ಬೇರೆ ರೀತಿಯ ಒಂದು ವಿಚಾರಕ್ಕೆ ತಿರುಗ್ತಾ ಇದೆ, ಬಸ್ ವಿಚಾರವಾಗಿ. ಇಬ್ಬರು ಮಧ್ಯೆ ವಾದ ಪ್ರತಿವಾದ, ಟೀಕೆಗಳು, ಸವಾಲುಗಳು ಹಾಕ್ಕೊಂಡಿದೆ. ಯಾರು ಸವಾಲನ್ನ ಯಾರು ಸ್ವೀಕಾರ ಮಾಡ್ತಾರೆ? ಚರ್ಚೆಗೆ ಬರ್ತಾರಾ ಮೋಹನ್ ದಾಸ್ ಅವರು? ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ, ಕರೆದಿದ್ದಾರಲ್ವಾ, ಬರ್ತಾರ ಅಥವಾ
ಇದಕ್ಕೆ ಮತ್ತೊಂದು ಟ್ವೀಟ್ ಮಾಡಿ ಸುಮ್ಮನೆ ಆಗ್ಬಿಡ್ತಾರ? ಮೋಹನ್ ದಾಸ್ ಪೈ ಮತ್ತೆ ಸಚಿವರ ನಡುವೆ ದೊಡ್ಡ ಮಟ್ಟದ ಫೈಟ್ ನಡೀತಾ ಇದೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದೇ ಪ್ರಶ್ನೆ. ಈಗ ರಾಮಲಿಂಗಾರೆಡ್ಡಿ ಅವರು ಕರೆದಿದ್ದಾರೆ, ಮೋಹನ್ ದಾಸ್ ಅವರು ಇದಕ್ಕೆ ಪ್ರತಿಕ್ರಿಯೆ ನೀಡಬೇಕಾಗುತ್ತೆ. ಅವ್ರು ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಕುತೂಹಲ ಇದೆ. ನೀವು ಸಾರ್ವಜನಿಕರ ವಲಯದಲ್ಲಿ ಸಾರಿಗೆ ಬಸ್ಗಳನ್ನು ನಿಯಂತ್ರಣ ಮಾಡೋಕೆ ಅಥವಾ ಸೇವೆಯನ್ನು ಕೊಡೋಕೆ ನಿಮ್ಗೆ ಆಗ್ತಾ ಇಲ್ಲ, ನೀವು ಫೇಲ್ ಆಗಿದ್ದೀರಿ, ಅದನ್ನು ಸುಮ್ಮನೆ ಖಾಸಗಿಯವರಿಗೆ ವಹಿಸಬೇಡಿ, ನಿಮ್ಮ ಕೈಲಿ ಆಗಲ್ಲ ಅಂತ ಹೇಳಿದ್ರಲ್ಲ. ಆ ಟ್ವೀಟ್ಗೇನೆ ರಾಮಲಿಂಗಾರೆಡ್ಡಿ ಈ ರೀತಿಯಾಗಿ ತಿರುಗೇಟನ್ನು ಕೊಟ್ಟಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.